ಎಲ್ಲರಿಗೂ ನಮಸ್ಕಾರ. HGA ಅಕಾಡೆಮಿಯ ಈ ವಿಶೇಷ ಪರೀಕ್ಷಾ ತಯಾರಿ ವಿಶ್ಲೇಷಣೆಗೆ ಎಲ್ಲ ಸ್ಪರ್ಧಾಮಿತ್ರರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸುವರ್ಣಯುಗ ಅಂತಾನೆ ಹೇಳ್ಬೋದಾದ ಮತ್ತೆ ಪರೀಕ್ಷೆಗಳಲ್ಲಿ ಪದೇ ಪದೇ ಪ್ರಶ್ನೆಗಳು ಬರುವಂತಹ ಟಾಪಿಕ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಕರ್ನಾಟಕದಲ್ಲೇ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಬೀದಿ ಬದಿಯಲ್ಲಿ ಅಕ್ಕಿಬೇಳೆ ತರಕಾರಿ ಮಾರಿದ ಹಾಗೆ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನ ರಾಶಿ ಹಾಕಿ ಮಾರಾಟ ಮಾಡ್ತಿದ್ರು ಅಂತ. ಅಬ್ಬಾಬಾ, ಅದುವೇ ನಮ್ಮೆಲ್ಲರ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ. ಇಂತಹ ಒಂದು ವೈಭವದ ಇತಿಹಾಸದೊಳಗೆ ಹೋಗಿ ಎಕ್ಸಾಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಅದರ ಹಿಂದಿನ ಕಾನ್ಸೆಪ್ಟ್ ಏನು ಅಂತ ಇವತ್ತು ನಾವು ಚರ್ಚೆ ಮಾಡೋಣ. ನೋಡಿ, ನಮ್ಮ ಈ ಪ್ರಯತ್ನದಿಂದ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಆಗ್ತಿದೆ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಪರೀಕ್ಷೆಗೆ ಯೂಸ್ ಆಗುವ ಇನ್ನಷ್ಟು ವಿಷಯಗಳಿಗಾಗಿ HGA ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಇದ್ರೆ ನಮಗೆ ಇನ್ನೂ ಒಳ್ಳೊಳ್ಳೆ ಕ್ಲಾಸ್ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಕ್ಲಾಸ್ನ ಪ್ಲಾನ್ ಇಲ್ಲಿದೆ. ಫಸ್ಟ್, ಈ ಸಾಮ್ರಾಜ್ಯ ಹುಟ್ಕೊಳ್ಳೋಕೆ ರಾಜಕೀಯ ಕಾರಣಗಳೇನಿದ್ವು ಅಂತ ನೋಡೋಣ. ಆಮೇಲೆ ಎಕ್ಸಾಮ್ಗಳ ಹಾಟ್ಸ್ಪಾಟ್ ಅಂದ್ರೆ ರಾಜಧಾನಿ ಹಂಪಿ ಬಗ್ಗೆ ಸ್ಪೆಷಲ್ ಆಗಿ ಗಮನ ಕೊಡೋಣ. ನಂತರ ಸಾಮ್ರಾಜ್ಯದ ಆರ್ಥಿಕ ಶಕ್ತಿ, ಅದರ ಪತನಕ್ಕೆ ಕಾರಣವಾದ ತಾಳಿಕೋಟೆ ಕದನ ಮತ್ತು ಲಾಸ್ಟ್ನಲ್ಲಿ ಇಡೀ ಟಾಪಿಕ್ನ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ರೆಡಿ ಇದ್ದೀರಾ? ಓಕೆ, ಮೊದಲನೇ ಭಾಗ ಶುರು ಮಾಡೋಣ. ನೋಡಿ, ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯ ಹುಟ್ಕೊಳ್ಬೇಕು ಅಂದ್ರೆ ಸುಮ್ಮನೆ ಹುಟ್ಕೊಳ್ಳಲ್ಲ. ಅದರ ಹಿಂದೆ ಒಂದು ರಾಜಕೀಯ ಅವಕಾಶ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರಬೇಕು. 14ನೇ ಶತಮಾನದಲ್ಲಿ ಸೌತ್ ಇಂಡಿಯಾದಲ್ಲಿ ಅಂಥ ಯಾವ ಅವಕಾಶ ಸೃಷ್ಟಿಯಾಗಿತ್ತು? ಅದಕ್ಕೆ ಯಾರ ಕಾರಣ? ಬನ್ನಿ ನೋಡೋಣ. ದಕ್ಷಿಣದಲ್ಲಿ ವಿಜಯನಗರ ಸ್ಥಾಪನೆ ಆಗೋ ಟೈಮ್ನಲ್ಲಿ ದೆಹಲಿಲಿ ತುಗ್ಲಕ್ ಡೈನಾಸ್ಟಿ ನಡೀತಾ ಇತ್ತು. ಆಗಿನ ಸುಲ್ತಾನನ ಆಡಳಿತದ ವೈಫಲ್ಯಗಳೇ ಇಲ್ಲಿ ಹೊಸ ಸಾಮ್ರಾಜ್ಯಗಳು ಹುಟ್ಕೊಳ್ಳೋಕೆ ಡೈರೆಕ್ಟ್ ಕಾರಣ ಆಯಿತು. ನೋಡಿ, ಇದೇ ಕಾನ್ಸೆಪ್ಟ್ ಮೇಲೆ 2024ರ BMTC ಕಂಡಕ್ಟರ್ NHK ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನಾಳುತ್ತಿದ್ದ ಸುಲ್ತಾನ ಯಾರು? ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್. ಇವನ ವಿಚಿತ್ರ ನೀತಿಗಳಿಂದ ದೆಹಲಿ ಸುಲ್ತಾನರ ಆಡಳಿತ ವೀಕ್ ಆಗಿ ಸೌತ್ ಇಂಡಿಯಾದಲ್ಲಿ ಒಂದು ರೀತಿ ಅಧಿಕಾರದ ಶೂನ್ಯ ಅಂದ್ರೆ ಪವರ್ ವ್ಯಾಕ್ಯೂಮ್ ಸೃಷ್ಟಿಯಾಗಿತ್ತು. ಈ ಸ್ಲೈಡ್ ನೋಡಿ, ನಿಮಗೆ ಇಡೀ ಕಥೆನೇ ಚಿತ್ರದ ತೆರ ಅರ್ಥ ಆಗ್ಬಿಡುತ್ತೆ. ಮೊದಲು ದೆಹಲಿ ಸುಲ್ತಾನರ ಹಿಡಿತ ತಪ್ಪಿಹೋಯಿತು. ಇದರಿಂದಾಡಿ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಲೋಕಲ್ ಲೀಡರ್ಸ್ಗಳಿಗೆ ಚಾನ್ಸ್ ಸಿಕ್ತು. ಇದೇ ಅವಕಾಶವನ್ನು ಬಳಸ್ಕೊಂಡು 1336ರಲ್ಲಿ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರೆ, ಅದಾದ ಕೇವಲ 11 ವರ್ಷಕ್ಕೆ ಅಂದರೆ 1347ರಲ್ಲಿ ಅಲಾವುದ್ದೀನ್ ಹಸನ್ಗಂಗೂ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಸಾಮಾನ್ಯವಾಗಿ ಹಳೇ ಕಾಲದ ಸಾಮ್ರಾಜ್ಯಗಳ ರಾಜಧಾನಿಗಳು ನದೀ ದಡದಲ್ಲೇ ಇರ್ತಿದ್ವು. ಯಾಕೆ ಗೊತ್ತಾ? ವ್ಯವಸಾಯಕ್ಕೆ ನೀರು, ವ್ಯಾಪಾರ ಮಾಡಕ್ಕೆ ಜಲಮಾರ್ಗ, ಮತ್ತೆ ಮುಖ್ಯವಾಗಿ ಶತ್ರುಗಳಿಂದ ಒಂದು ನ್ಯಾಚುರಲ್ ಪ್ರೊಟೆಕ್ಷನ್ ಸಿಗುತ್ತೆ. ನೋಡಿ, ಇದೇ ಜಿಯೋಗ್ರಫಿಕಲ್ ಇಂಪಾರ್ಟೆನ್ಸ್ ಮೇಲೆ DSI 2018 ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು. ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ದಕ್ಷಿಣದ ದಂಡೆಯ ಮೇಲೆ ಸ್ಥಾಪನೆಗೊಂಡಿತು? ಉತ್ತರ ತುಂಗಭದ್ರಾ ನದಿ. ಈ ನದಿ ಒಂದು ಕಡೆ ಸಾಮ್ರಾಜ್ಯಕ್ಕೆ ನ್ಯಾಚುರಲ್ ಕೋಟೆ ಆಗಿತ್ತು, ಇನ್ನೊಂದು ಕಡೆ ಜೀವನಾಡಿಯಾಗಿತ್ತು. ಈಗ ನಾವು ಬರ್ತಾ ಇರೋದು ಇವತ್ತಿನ ನಮ್ಮ ಕ್ಲಾಸಿನ ಅತ್ಯಂತ ಪ್ರಮುಖವಾದ ಭಾಗಕ್ಕೆ. ನೀವು ಯಾವುದೇ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ತಗೊಳ್ಳಿ, ವಿಜಯನಗರದ ಬಗ್ಗೆ ಪ್ರಶ್ನೆ ಇದ್ರೆ ಅದು ಹೆಚ್ಚಾಗಿ ಇದೇ ಟಾಪಿಕ್ ಬಗ್ಗೆ ಇರುತ್ತೆ. ಅದುವೇ ವಿಜಯನಗರದ ವೈಭವದ ರಾಜಧಾನಿ ಹಂಪಿ. ಸ್ನೇಹಿತರೆ, ದಯವಿಟ್ಟು ಇಲ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಇದು ಸ್ಟಾರ್ ಟಾಪಿಕ್. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳೋ 10 ಪ್ರಶ್ನೆಗಳಲ್ಲಿ ಹೆಚ್ಚುಕಮ್ಮಿ 7ರಿಂದ 8 ಪ್ರಶ್ನೆಗಳು ಡೈರೆಕ್ಟಾಗಿ ಹಂಪಿಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಇದು ಸ್ಕೋರಿಂಗ್ ಏರಿಯಾ. ಯಾವ ಥರ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಈ ಸ್ಲೈಡ್ನ ಒಮ್ಮೆ ನೋಡಿ. ಹಂಪಿ ಯಾವ ನದಿಯ ದಡದಲ್ಲಿದೆ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್. PCKSRP 2018, PC ಕಾರೆಂಡಾರ್ 2019, CPC 2016, CPC 2020 ಹೀಗೆ ಸಾಲು ಸಾಲು ಪರೀಕ್ಷೆಗಳಲ್ಲಿ ಇದನ್ನೇ ಕೇಳಿದ್ದಾರೆ. ನೋಡಿ, ಪ್ರಶ್ನೆ ಕೇಳೋರ ಫೋಕಸ್ ಎಲ್ಲಿದೆ ಅಂತ. ಉತ್ತರ ಒಂದೇ, ತುಂಗಭದ್ರಾ. ಈ ಜೋಡಿಯನ್ನ ಮಾತ್ರ ಮರಿಲೇಬಾರ್ದು. ಹಂಪಿ ಅಂದ್ರೆ ತುಂಗಭದ್ರಾ, ತುಂಗಭದ್ರಾ ಅಂದ್ರೆ ಹಂಪಿ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ತುಂಬ ಸ್ಟೂಡೆಂಟ್ಸ್ ತಪ್ಪು ಮಾಡುವಂಥ ಒಂದು ಟ್ರಿಕ್ಕಿ ಪಾಯಿಂಟ್. ಪ್ರಶ್ನೆ, ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಸ್ವಲ್ಪ ಯೋಚನೆ ಮಾಡಿ, ಯಾಕಂದ್ರೆ ರೀಸೆಂಟಾಗಿ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ನಿಮ್ಮ ಉತ್ತರ ಬಳ್ಳಾರಿನ ಅಥವಾ ಬೇರೆ ಏನಾದ್ರೂ ಇದೆಯಾ? ಈ ಸ್ಲೈಡ್ನ
ತುಂಬಾನೇ ಕೇರ್ಫುಲ್ ಆಗಿ ನೋಡಿ. ಇದು ಎಕ್ಸಾಮ್ ದೃಷ್ಟಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್. 2021ಕ್ಕಿಂತ ಮೊದಲು ಹಂಪಿ ಬಳ್ಳಾರಿ ಜಿಲ್ಲೆಯಲ್ಲಿತ್ತು. ಆದರೆ 2021ರಲ್ಲಿ ಬಳ್ಳಾರಿ ಜಿಲ್ಲೆಯನ್ನ ಡಿವೈಡ್ ಮಾಡಿ ಹಂಪಿ ಮತ್ತು ಹೊಸಪೇಟೆಯನ್ನ ಸೆಂಟರ್ ಆಗಿ ಇಟ್ಕೊಂಡು ವಿಜಯನಗರ ಅಂತ ಹೊಸ ಜಿಲ್ಲೆ ಮಾಡಿದ್ರು. ಹಾಗಾಗಿ ಇವತ್ತಿನ ದಿನದಲ್ಲಿ ಹಂಪಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಖಂಡಿತವಾಗಿಯೂ ವಿಜಯನಗರ ಆಗಿರಬೇಕು, ಬಳ್ಳಾರಿ ಅಲ್ಲವೇ ಅಲ್ಲ. ನೀವು ಹಳೆ ಕ್ವೆಶ್ಚನ್ ಪೇಪರ್ಗಳನ್ನು ನೋಡುವಾಗ ಕನ್ಫ್ಯೂಸ್ ಆಗಬಹುದು. ಉದಾಹರಣೆಗೆ ನೋಡಿ, ಸಿಪಿಸಿ 2016 ಮತ್ತು ಸಿಪಿಸಿ NHKG 2019 ಪರೀಕ್ಷೆಗಳಲ್ಲಿ ಸರಿಯಾದ ಉತ್ತರ ಬಳ್ಳಾರಿ ಅಂತಾನೇ ಇತ್ತು. ಯಾಕಂದ್ರೆ ಆ ಟೈಮಲ್ಲಿ ವಿಜಯನಗರ ಜಿಲ್ಲೆ ಇರಲೇ ಇಲ್ಲ. ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಅಂದ್ರೆ, ಹಿಸ್ಟ್ರಿ ಜೊತೆಗೆ ಕರೆಂಟ್ ಅಫೇರ್ಸ್ ಬಗ್ಗೆನೂ ಅಪ್ಡೇಟ್ ಆಗಿರೋದು ತುಂಬಾನೇ ಮುಖ್ಯ. ಒಂದು ಸಾಮ್ರಾಜ್ಯ ಅಷ್ಟೊಂದು ವೈಭವದಿಂದ ಇರಬೇಕಂದ್ರೆ ಸುಮ್ನೆನಾ? ಅದರ ಹಿಂದೆ ಒಂದು ಸ್ಟ್ರಾಂಗ್ ಎಕಾನಮಿ ಮತ್ತೆ ಮಿಲಿಟರಿ ಪವರ್ ಇರಲೇಬೇಕು. ಹಾಗಾದ್ರೆ ವಿಜಯನಗರದ ಸೈನ್ಯದ ಶಕ್ತಿಯ ಸೀಕ್ರೆಟ್ ಏನಿತ್ತು? ಅವರ ವ್ಯಾಪಾರದ ಮೇನ್ ಐಟಮ್ ಯಾವುದಿತ್ತು? ನೋಡೋಣ ಬನ್ನಿ. ವಿಜಯನಗರ ಸೈನ್ಯದ ಬ್ಯಾಕ್ಬೋನ್ ಆಗಿದ್ದೇ ಅವರ ಅಶ್ವದಳ, ಅಂದ್ರೆ ಕುದುರೆ ಸೈನ್ಯ. ಆದ್ರೆ ಸೌತ್ ಇಂಡಿಯಾದ ಕ್ಲೈಮೇಟ್ನಲ್ಲಿ ಒಳ್ಳೆ ಬ್ರೀಡ್ನ ಯುದ್ಧದ ಕುದುರೆಗಳು ಬೆಳೆಯೋತಿರ್ಲಿಲ್ಲ. ಹಾಗಾಗಿ ಅವರು ಕುದುರೆಗಳನ್ನ ಇಂಪೋರ್ಟ್ ಮಾಡ್ಕೊಳ್ಬಿಟ್ಟಿತ್ತು. ನೋಡಿ, ASST ಇನ್ಸ್ಟ್ರಕ್ಟರ್ 2019 ಪರೀಕ್ಷೆಯಲ್ಲಿ ಇದೇ ವಿಷಯದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿದ್ದುದು ಯಾವುದು? ಉತ್ತರ ಕುದುರೆಗಳು. ಅವರು ಅರೇಬಿಯಾ ಮತ್ತು ಪರ್ಷ್ಯಾದಿಂದ ಒಳ್ಳೆ ತಳಿಯ ಕುದುರೆಗಳನ್ನ ತರಿಸ್ಕೊಂಡು ತಮ್ಮ ಸೈನ್ಯವನ್ನ ಬಲಿಷ್ಠ ಮಾಡ್ಕೊಂಡಿದ್ರು. ಇಷ್ಟೆಲ್ಲ ವೈಭವ, ಇಷ್ಟೊಂದು ಶಕ್ತಿ, ಅಷ್ಟೊಂದು ಸಂಪತ್ತು. ಹಾಗಾದ್ರೆ ಈ ಮಹಾನ್ ಸಾಮ್ರಾಜ್ಯದ ಅಂತ್ಯ ಹೇಗಾಯಿತು? ಸೌತ್ ಇಂಡಿಯಾದ ಹಿಸ್ಟ್ರಿಯ ದಿಕ್ಕನ್ನೇ ಬದಲಿಸಿದ ಆ ಒಂದು ಘಟನೆ ಯಾವುದು? ಅದುವೇ ತಾಳಿಕೋಟೆ ಕದನ. ಈ ನಂಬರ್, ಈ ವರ್ಷ, ಇದನ್ನ ನಿಮ್ಮ ಮೈಂಡಲ್ಲಿ ಪ್ರಿಂಟ್ ಹಾಕೊಂಡ್ಬಿಡಿ. 1565. ಇದು ಬರೀ ಒಂದು ವರ್ಷ ಅಲ್ಲ. ವಿಜಯನಗರ ಸಾಮ್ರಾಜ್ಯದ ಪಾಲಿಗೆ ಇದು ಒಂದು ಯುಗದ ಅಂತ್ಯವನ್ನೇ ಸೂಚಿಸುವ ವರ್ಷ. ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಯಾಕೆ ಅಂತ ಮುಂದಿನ ಸ್ಲೈಡ್ನಲ್ಲೇ ಗೊತ್ತಾಗುತ್ತೆ. ನೋಡಿ, ನಾನ್ ಯಾಕೆ ಆ ವರ್ಷವನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ ಅಂತ. PSI KSRP 2020 ಪರೀಕ್ಷೆಯಲ್ಲಿ ಡೈರೆಕ್ಟ್ ಆಗಿ ಇದೇ ಪ್ರಶ್ನೆ ಬಂದಿದೆ. ಯಾವ ವರ್ಷದಲ್ಲಿ ತಾಳಿಕೋಟೆ ಯುದ್ಧ ನಡೆಯಿತು? ಉತ್ತರ 1565. ಈ ಯುದ್ಧವನ್ನ ರಾಕ್ಷಸ ತಂಗಡಿ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತಾನೂ ಕರೀತಾರೆ. ಈ ಹೆಸರುಗಳನ್ನು ಕೂಡ ನೆನ್ಪಿನಲ್ಲಿಟ್ಕೊಳ್ಳಿ. ಆ ಯುದ್ಧದ ಪರಿಣಾಮ ಏನಾಯಿತು? PC KSRP 2002 ಪರೀಕ್ಷೆಯಲ್ಲಿ ಕೇಳಿದ ಈ ಪ್ರಶ್ನೆ ಅದಕ್ಕೆ ಉತ್ತರ ಕೊಡುತ್ತೆ. ತಾಳಿಕೋಟೆ ಕದನದಿಂದ ಯಾವ ಸಾಮ್ರಾಜ್ಯ ಪತನವಾಯಿತು? ಉತ್ತರ ಸ್ಪಷ್ಟವಾಗಿದೆ, ವಿಜಯನಗರ ಸಾಮ್ರಾಜ್ಯ. ಈ ಯುದ್ಧದಲ್ಲಿ ವಿಜಯನಗರ ಸೇನೆ ದಖ್ಖನ್ ಸುಲ್ತಾನರ ಒಂದು ಒಕ್ಕೂಟದ ವಿರುದ್ಧ ಸೋತುಹೋಯಿತು. ಇದರ ನಂತರ ಆ ವೈಭವದ ರಾಜಧಾನಿ ಹಂಪಿಯನ್ನ ಸಂಪೂರ್ಣವಾಗಿ ಲೂಟಿ ಮಾಡಿ ನಾಶ ಮಾಡಿಬಿಟ್ರು. ಸರಿ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡಿದ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಒಮ್ಮೆ ಫಟಾಫಟ್ ಅಂತ ರಿವಿಷನ್ ಮಾಡೋಣ. ಇದು ನಿಮ್ಮ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಗೆ ಮತ್ತೆ ನೆನಪನ್ನ ಗಟ್ಟಿ ಮಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ರೂ ಗಮನ ಕೊಡಿ. ಬನ್ನಿ ಈ ಟೇಬಲ್ ನೋಡೋಣ. ಸ್ಥಾಪನೆಗೆ ಕಾರಣ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಗ್ಲಕ್ನ ವೀಕ್ ಆಡಳಿತ. ಸ್ಥಾಪನೆಯಾದ ಜಾಗ ತುಂಗಭದ್ರಾ ನದಿ ತೀರ. ರಾಜಧಾನಿ ಹಂಪಿ. ಹಂಪಿ ಇರೋದು ತುಂಗಭದ್ರಾ ನದಿ ದಡದಲ್ಲಿ, ಹೊಸ ಜಿಲ್ಲೆ ವಿಜಯನಗರದಲ್ಲಿ. ಮುಖ್ಯವಾಗಿ ಇಂಪೋರ್ಟ್ ಮಾಡ್ತಿದ್ದದ್ದು ಕುದುರೆಗಳು, ಯಾಕಂದ್ರೆ ಅದು ಸೈನ್ಯದ ಬ್ಯಾಕ್ಬೋನ್ ಆಗಿತ್ತು. ಮತ್ತು ಪತನಕ್ಕೆ ಕಾರಣ ತಾಳಿಕೋಟೆ ಕದನ. ನಡೆದ ವರ್ಷ 1565. ಇಷ್ಟು ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಗಿ ನೆನಪಿದ್ರೆ ವಿಜಯನಗರದ ಮೇಲೆ ಬರುವ ಹೆಚ್ಚಿನ ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಕೊನೆಯದಾಗಿ ಈ ಮಾತನ್ನ ಗಮನಿಸಿ. ವಿಜಯನಗರ ಸಾಮ್ರಾಜ್ಯ ಅನ್ನೋದು ಬರೀ ಎಕ್ಸಾಮ್ಗೆ ಓದುವ ಒಂದು ಟಾಪಿಕ್ ಅಲ್ಲ. ಅದು ಅಡ್ಮಿನಿಸ್ಟ್ರೇಷನ್, ಟ್ರೇಡ್, ಆರ್ಟ್ ಮತ್ತು ಸಹಿಷ್ಣುತೆಯ ಒಂದು ಅದ್ಭುತ ಚಾಪ್ಟರ್. ಅದನ್ನ ಓದೋದು ಅಂದ್ರೆ ನಮ್ಮ ಇತಿಹಾಸವನ್ನ, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಂಡಾಗೆ. ನಿಮಗೆ ಮುಂದಿನ ವಿಶ್ಲೇಷಣೆಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ಚರ್ಚಿಸಬೇಕು ಅಂತ ಅನ್ಸುತ್ತೆ? ನಿಮ್ಮ ಆಯ್ಕೆಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯದ ಮೇಲೆ ನಮ್ಮ ಮುಂದಿನ ಕ್ಲಾಸ್ಗಳು ರೆಡಿಯಾಗುತ್ತೆ. HTA ಅಕಾಡೆಮಿಯ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಪರೀಕ್ಷೆಯ ಯಶಸ್ಸಿಗೆ ಹೆಲ್ಪ್ ಆಗೋ ಇನ್ನಷ್ಟು ಒಳ್ಳೆ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಪರೀಕ್ಷಾ ತಯಾರಿಗೆ ಆಲ್ ದ ಬೆಸ್ಟ್.